ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ BNN ಕನ್ನಡ, ನಿಮ್ಮ ಧ್ವನಿ, ನಿಮ್ಮ ಸುದ್ದಿವಾಹಿನಿ. ನಾನು ವಿಶಾಖ ದೇವೇಂದ್ರ ಕುಮಾರ್. ಬಸವಕಲ್ಯಾಣ ತಾಲೂಕಿನ ಕಿಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗೋಕುಳ ಗ್ರಾಮದಲ್ಲಿ ಇಂದು ವೀರಭದ್ರೇಶ್ವರ ದೇವಸ್ಥಾನ ಅಭಿವೃದ್ಧಿ ಕುರಿತು ಎರಡು ಗುಂಪುಗಳ ಮಧ್ಯೆ ಮಾತಿನ ಚಕಮಕಿ ನಡೆದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಒಂದು ಗುಂಪು ವೀರಭದ್ರೇಶ್ವರ ದೇವಸ್ಥಾನ ಸರ್ಕಾರದ ಕೈಗೆ ಹಸ್ತಾಂತರವಾಗಬೇಕು, ಇನ್ನೊಂದು ಗುಂಪು ದೇವಸ್ಥಾನವನ್ನು ಪಂಚಕಮಿಟಿಯೇ ನಿರ್ವಹಿಸಬೇಕೆಂದು ವಾದ ಪ್ರತಿವಾದದ ಮಾತಿನ ಚಕಮಕಿಯು ತೀವ್ರಗೊಂಡಿತು. ಗುಡಿ ನಾವು ಹಿಂದಕ್ಕೆ ತಗೊಳ್ಳೋ ಉದ್ದೇಶ ಏನಂದ್ರೆ ಗುಡಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಈಗ ನಿಮ್ಮ ಹತ್ರ ಗೌರ್ಮೆಂಟಲ್ಲಿ ಇದ್ದಾಗ ಏನೂ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಸಮಸ್ಯೆಗಳೇನು ಬರುತ್ತೆ, ಏನಾದರೂ ಕೆಲಸ ಮಾಡಬೇಕಾದ್ರೆ ನಿಮ್ಮ ಹತ್ರ ಬರಬೇಕಾಗ್ತದೆ ಸರ್. ನಿಮ್ಮ ಹತ್ರ ಬರಬೇಕಾದ್ರೆ ಒಂದು ಸಲ ಬಂದರೆ ಕೆಲಸ ಆಗೋದಿಲ್ಲ, ಅದಕ್ಕೆ 8 ಸಲ ತಿರುಗಾಡಬೇಕಾಗ್ತದೆ. ಅಷ್ಟು ಟೈಮ್ ಯಾರಿಗೂ ಸಿಗಲ್ಲ ಸರ್. ಅದಕ್ಕೆ ಇಲ್ಲಿ ಅಮಾಸಿಗೆ ಒಂದು ಸಲ ಭಕ್ತಾದಿಗಳು ಬರ್ತಾರೆ, ಹಾಲ್ಟಿಗೆ ಬರ್ತಾರೆ ಸರ್. ಹಾಲ್ಟಿಗೆ ಬಂದಾಗ ಇಲ್ಲಿ ಬೆಳಗ್ಗೆ ಎದ್ಮೇಲೆ ಸ್ನಾನ ಮಾಡೋಕ್ಕಾಗಲಿ ಬಾತ್ರೂಮ್ಗಳಾಗಲಿ ಏನೂ ಸೌಲಭ್ಯಗಳಿಲ್ಲ ಸರ್ ಇಲ್ಲಿ. ಅದಕ್ಕೆ ಅವೆಲ್ಲ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಆಡಳಿತ ಮಂಡಳಿ ಕೊಟ್ಟಿದ್ರೆ ಅವರು ಸರಿಯಾಗಿ ವಹಿಸ್ಕೊಂಡು ಹೋಗ್ತಾರೆ ಅಂತ ಕೇಸಿ ನಮ್ಮದು ಅನಿಸಿಕೆ ಇದೆ ಸರ್. ಅದಕ್ಕೆ ಎಲ್ಲರೂ ಸಹಕಾರ ಮಾಡ್ಬೇಕಂತ ಕೇಸಿ ನಾವು ಕೇಳ್ತೀವಿ ಸರ್. ನಾವು ಗುಡಿ ಅಂದ್ರೆ ನಿಮ್ಮ ಆಟೋದಾಗ ಇಟ್ಕೊರಿ, ನೀವೇ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಈ ಸಂಡಸ್ ಬೇಕು, ಬಾತ್ರೂಮ್ ಬೇಕು, ಏನು ಭೀ ಬೇಕು, ನಿಮ್ಮ ಆಡಳಿತ ಮಾಡಿದ್ರೆ ಇಟ್ಕೊರಿ. ನಿಮ್ದು ಏನಂದ್ರೆ ನೀವು ನಮಗೆ ಏನಂದ್ರೆ ದುಡ್ಡು ನೀವು ಕೊಡ್ತಾರೆ, ನಿಮ್ಮ ಆಟ ನಿಮ್ಮಲ್ಲಿ ನೀವು ಇಟ್ಕೊಂಡು ಸರ್. ಈ ಉದ್ವಿಗ್ನತೆಯನ್ನು ಶಮನಗೊಳಿಸಲು ಬಸವಕಲ್ಯಾಣ ತಾಲೂಕಿನ ತಹಸೀಲ್ದಾರರು, ಕಿಟ್ಟ ಗ್ರಾಮ ಪಂಚಾಯತ್ PDO ಅಧ್ಯಕ್ಷರು, ಸದಸ್ಯರು ಹಾಗೂ ಇತರೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಸಭೆ ನಡೆಸಿದರು. ತಹಸೀಲ್ದಾರರು ಎರಡು ಪಕ್ಷದ ಅಭಿಪ್ರಾಯಗಳನ್ನು ಆಲಿಸಿ ಎರಡು ಪಕ್ಷದ ಪ್ರತಿನಿಧಿಗಳನ್ನು ಸೇರಿಕೊಂಡು ಮತ್ತೊಮ್ಮೆ ಹೊಸ ಸಮಿತಿಯನ್ನು ರಚಿಸಿದ ನಂತರ ದೇವಸ್ಥಾನವನ್ನು ಪಂಚಕಮಿಟಿಗೆ ಹಸ್ತಾಂತರಿಸಲಾಗುವುದು ಎಂದು ಸ್ಪಷ್ಟ ಸೂಚನೆ ನೀಡಿದರು. ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಗೋಕುಳ, ಈ ದೇವಸ್ಥಾನ ಪಂಚಕಮಿಟಿಗೆ ಅಥವಾ ಗ್ರಾಮಸ್ಥರಿಗೆ ವಹಿಸ್ಬೇಕಂತ ಒಂದು ಗುಂಪು ಅಥವಾ ಒಂದಿಷ್ಟು ಜನರ ಅಭಿಪ್ರಾಯ. ಇದು ಗ್ರಾಮಸ್ಥರಿಗೆ ವಹಿಸಬೇಡ, ತಹಶೀಲ್ದಾರ್ ಅಂಗಡಿಗೆ ಅಂತ ಒಂದಿಷ್ಟು ಅಭಿಪ್ರಾಯ. ಇವೆರಡೂ ಅರ್ಜಿಗಳನ್ನು ಬಂದ ಮೇಲೆ ನಾವು ಸ್ಪಷ್ಟವಾಗಿ ನಾವು ಬ್ಯಾಡ ಅಂತ ಹೇಳಿದ್ರಿ, ಸ್ಪಷ್ಟವಾಗಿ ಏನೇನು ಹೇಳಿದ್ರಿ, ಲಾಸ್ಟಿಗೆ ಎಲ್ಲರೂ ಕನ್ಕ್ಲೂಷನ್ ಏನಿದೆ ಹೇಳ್ರಿ, ಗ್ರಾಮಸ್ಥರಿಗೆ ಕೊಡ್ರಿ, ಬಟ್ ನಾವಾಗೆ ಒಂದು ಕಮಿಟಿ ಮಾಡ್ಕೊತೀವಿ, ಅದಕ್ಕೆ ಅವಕಾಶ ಕೊಡ್ರಿ ಅಂತ ಎಲ್ಲರೂ ಹೇಳಿದ್ರು. ಈ ಮಾತಿಗೆ ಎಲ್ಲರೂ ಒಪ್ತಾರ ಇಲ್ಲ? ಎಲ್ಲರೂ ಹೇಳಿ. ಕೆಲವರ ಅಭಿಪ್ರಾಯ ಕೊಟ್ಟಿರೋದು ಏನಂದ್ರೆ, ನಾವೊಂದು ಗ್ರಾಮ ಸಭೆ ಮಾಡಿ ಎಲ್ಲಾ ಗ್ರಾಮಸ್ಥರು ಸೇರ್ಕೊಂಡು ಯಾವುದು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಎಲ್ಲ ಮೆಂಬರ್ಸ್ ಮತ್ತೆ PDO ನಮ್ಮ ಗಲಾಟೆ ಅವರು ಇರ್ತಾರೆ, ಎಲ್ಲರೂ ಸೇರ್ಕೊಂಡು ಒಂದು ಕಮಿಟಿ ಮಾಡ್ಕೊಂಡು ಫೈನಲ್ ಮಾಡ್ಕೊಂಡು ನಮ್ಮ ಹತ್ರ ಒಂದು ಪ್ರಪೋಸಲ್ ತಗೊಂಡ್ಬರ್ರಿ, ಅದ್ರ ಬಗ್ಗೆ ನಾವು